ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಫಸ್ಟು ಕಾಂಪೌಂಡೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಪಾಟಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಎಷ್ಟು ಸಲ ನೀರು ಹಾಕಿದ್ರೂ ಕಡಿಮೆನೇ. ಇವತ್ತು ಹಾಕಿರ್ತೀನಿ, ನಾಳೆ ಅಷ್ಟರೊಳಗೆಲ್ಲ ಫುಲ್ಲು ಡ್ರೈ ಆಗಿ ಗಿಡ ಒಣಗೋಗಿರೋ ಥರ ಕಾಣಿಸ್ತಾ ಇರುತ್ತೆ. ಸೊ ಡೈಲಿ ನೀರು ಹಾಕಲೇಬೇಕು. ಇನ್ನು ಒಂದು ಎಕ್ಸ್ಟ್ರಾ ಒಂದೆರಡು ಪಾಟ್ ಇತ್ತು, ಅದಕ್ಕೆ ಒಂದು ಮೆಣಸಿನ ಗಿಡ ಇನ್ನೊಂದು ದೊಡ್ಡ ಪತ್ರೆನ ಸಿಕ್ಸ್ಬಿಟ್ಟು ಸೈಡಿಗೆ ಇಡ್ತಾ ಇದ್ದೀನಿ. ಯಾಕೆಂದರೆ ಖಾಲಿ ಪಾಟ್ ಇಟ್ಟಿಯಲ್ವ, ಅದಕ್ಕೆ ದೊಡ್ಡ ಪತ್ರೆ ಅಂತೂ ಸ್ವಲ್ಪ ಸಿಕ್ಸಿದ್ರೆ ಸಾಕು, ಚೆನ್ನಾಗಿ ಹತ್ಕೊಳ್ಳುತ್ತೆ. ಸೊ ಹಾಗಾಗಿ ದೊಡ್ಡ ಪತ್ರೆ ಪುನರ್ವಿ ಯಾವಾಗಲೂ ತಿಂತಾ ಇರ್ತಾನೆ ಜ್ಞಾನ ಆದಾಗೆಲ್ಲ. ಹಾಗಾಗಿ ಸಪ್ರೇಟಾಗಿ ಒಂದು ಪಾಟಿಗೆ ಹಾಕಿದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಪಾಟ್ ಅಂದರೆ ವೇಸ್ಟು ಬಕೆಟ್ ಇತ್ತು, ಬಣ್ಣದ ಬಕೆಟು. ಸೊ ಹಾಗಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ದಿನ ಹಂಗೆ ಇರಲಿ, ಆಮೇಲೆ ಬೇಕಾದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಕಸ ಎಲ್ಲ ಗುಡಿಸಿದ್ದೆ. ಈಗ ಒಂದು ಕಡೆಯಿಂದ ನೀರು ಹಾಕ್ಕೊಂಡು ಮತ್ತೆ ಪೊರ್ಕೆ ತಗೊಂಡು ಗುಡಿಸ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ ಒಂದು ಸಲ ಗುಡಿಸ್ಬಿಟ್ಟು ಆಮೇಲೆ ನೀರು ಎರಚ್ಬಿಡ್ತೀನಿ. ಇವತ್ತು ಮಣ್ಣು ತುಂಬ ಇತ್ತು, ಸೊ ಹಾಗಾಗಿ ಸ್ವಲ್ಪ ಪೊರ್ಕೆಯಲ್ಲಿ ಗುಡಿಸೋಣ ಅಂತೇಳಿ ಗುಡಿಸ್ತಾ ಇದ್ದೀನಿ. ಇದು ಎರಡನೇ ಸಲ ಗುಡಿಸ್ತಾ ಇರೋದು. ಒಂದು ಸಲ ಕಸ ಎಲ್ಲ ಗುಡಿಸಾದ್ಮೇಲೆ ಇನ್ನೊಂದು ಸಲ ನೀರು ಹಾಕ್ಕೊಂಡು ಗುಡಿಸ್ತಾ ಇದ್ದೀನಿ. ರಂಗೋಲಿ ಹಾಕಬೇಕು. ಇವತ್ತು ಶನಿವಾರ ಅಲ್ವಾ, ವಾರದ ದಿನ ಒಂದು ರಂಗೋಲಿ ಹಾಕೋಣ ಅಂತ ಮೈಂಡ್ ಸೆಟ್ಟಲ್ಲಿ ಅಂದ್ಕೊಂಡು ರಂಗೋಲಿ ಹಾಕಿದೆ. ಒಂದು 2 ಸಲ 3 ಸಲ ಟ್ರೈ ಮಾಡಿ ಸಾಕಾಗೋಯ್ತು, ಬರಲೇ ಇಲ್ಲ. ಹೊಸ್ದಾಗಿ ಮೊಬೈಲ್ ನೋಡ್ಕೊಂಡು ಹಾಕೋಣ ಅಂತ ಹೇಳಿ ಹೋದೆ, ಹಾಕೋಕ್ಕಾಗಲಿಲ್ಲ. ಆಮೇಲೆ ಅತ್ಲಾಗಿ ಫುಲ್ ಎಲ್ಲ ಅಳಿಸ್ಬಿಟ್ಟು ಯಾವುದೋ ಒಂದು ನನಗೆ ಬರೋ ಅಂಥದ್ದೊಂದು ಚಿಕ್ಕ ಚಿತ್ರ ಹಾಕ್ಬಿಟ್ಟು ಎದ್ದೋದೆ. ಇನ್ನೇನು ಮಾಡ್ತೀರಾ, ಕೊನೆ ಪ್ರಯತ್ನ ಮಾಡಿ ಸಾಕಾಗ್ಬಿಟ್ಟು ಬಿಸಿಲಲ್ಲಿ ಒಂಥರ ಅನ್ನಿಸ್ತಾಯಿತ್ತು. ಹಂಗಾಗಿ ಶಿವಲಿಂಗದ ಚಿತ್ರ ಮಾಡೋಣ ಅಂತ ಹೋಗಿ ಏನೇನೋ ಆಗೋಯ್ತು. ಕೊನೆಗೆ ಯಾವುದೋ ಒಂದು ಚಿತ್ರ ಬಿಟ್ಟು ಇವಾಗ ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ತುಂಬ ಬಟ್ಟೆಗಳಿದೆ. ಹೆಂಗೂ ಸ್ನಾನ ಮಾಡ್ತೀನಲ್ವಾ ಅಂತೇಳಿ ಬಟ್ಟೆ ತೊಳೆದಾಕ್ಬಿಟ್ಟು ಸ್ನಾನ ಮಾಡೋಣ, ಪೂಜೆ ಮಾಡೋಣ ಅಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಇವಾಗ ಬಟ್ಟೆ ನೆನೆಸ್ತಾ ಇದ್ದೀನಿ. ವೈಟು 2 ಜೊತೆನೂ ಕೊಳೆ ಆಗಿಬಿಟ್ಟಿತ್ತು ಪುನೀದು ಯೂನಿಫಾರ್ಮು. ಸೊ ಹಾಗಾಗಿ ಎರಡನ್ನೂ ಕೂಡ ತೊಳೆಯೋಕ್ಕೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ, ನೆನೆಸಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ರೆ ಈಸಿಯಾಗಿ ವಾಶ್ ಮಾಡ್ಬೋದು ಅಂತೇಳಿ. ನಂದು ತುಂಬ ಇತ್ತು, ಪುನರ್ವದು ಇತ್ತು. ಸೊ ಹಾಗಾಗಿ ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ರೆ ಒಂದು ನೆಮ್ಮದಿ, ನಾಳೆ ಆರಾಮಾಗಿರ್ಬೋದು ಭಾನುವಾರ ಅಂತ ಹೇಳಿ. ಮತ್ತು ಇನ್ನು ಸೋಮವಾರ ಮಧ್ಯಾಹ್ನ ಅವರು ಡ್ಯೂಟಿಗೆ ಹೋಗೋದು, ಆಮೇಲೆ ಬೇಕಾದರೆ ತೊಳ್ಕೊಬೋದು ಅಂತ ಹೇಳಿ ಅಂದ್ಕೊಂಡು ನಾನು ಎಲ್ಲ ಪ್ರೀ ಪ್ಲ್ಯಾನು ಹಿಂಗೆ ಮಾಡಬೇಕು ಅಂತ. ಸೊ ಹಾಗಾಗಿ ಎಲ್ಲ ಮುಗಿಸ್ಬಿಟ್ಟು ವಾಶ್ ಮಾಡಿದೆ ಬಟ್ಟೆನೂ ಕೂಡ. ನಾನು ಏನು ಮಾಡ್ತೀನಿ ಅಂದರೆ ಬಟ್ಟೆ ತೊಳೆಯುವಾಗಲೇ 2 ಸಲ ಜಾಲಿಸ್ಬಿಟ್ಟು ಒಂದು ಬಕೆಟಲ್ಲಿ ಕಂಫರ್ಟ್ ಹಾಕಿಟ್ಟಿರ್ತೀನಿ. ಆ ಬಕೆಟಿಗೆ ಬಟ್ಟೆನ ಡೈರೆಕ್ಟಾಗಿ ಅದಕ್ಕೆ ಹಾಕ್ತೀನಿ. ಅಂದರೆ ಒಂದು 2 ಸಲ ನೀಟಾಗಿ ಜಾಲಿಸ್ಬಿಟ್ಟೆ ನಾನು ಆ ಬಕೆಟಿಗೆ ಹಾಕಿರ್ತೀನಿ. ಸೊ ಹಾಗಾಗಿ ಇವಾಗ ಕಂಫರ್ಟ್ ಇರೋ ಬಕೆಟ್ನಲ್ಲಿ ಬಟ್ಟೆ ಹಾಕಿದ್ನಲ್ಲ ಅದನ್ನೆಲ್ಲ ಹಿಂಡ್ಕೋತಾ ಇದ್ದೀನಿ. ಒಣಗಾಕಿ ಬರಬೇಕು. ಕಂಫರ್ಟ್ ಹಾಕೋದ್ರಿಂದ ಒಂಥರ ಪುನಿ ಯಾವಾಗಲೂ ಗಾಡೀಲೇ ಇರ್ತಾರಲ್ವ, ಸೊ ಹಾಗಾಗಿ ಅವ್ರಿಗೊಂಥರ ಫ್ರೆಶ್ನೆಸ್ ಸಿಗುತ್ತೆ ಅಂತ ಯಾವಾಗಲೂ ಇದೇ ಥರ ಕಂಫರ್ಟ್ ಹಾಕ್ತೀನಿ. ಒಂದು ಬಕೆಟಿಗೆ ನೀರು ಹಾಕಿಟ್ಟು ಅದರೊಳಗೆ ತೊಳೆದವೆಲ್ಲ ಅದರೊಳಗೆ ಹಾಕಿಟ್ಟಿರ್ತೀನಿ. ಆಮೇಲೆ ಒಂದು ಸಲ ಹಿಂಡ್ಬಿಟ್ಟು ಒಣಗಾಕೋದು. ನನಗೆ ಇಷ್ಟೊತ್ತಿಗೆ ಸಾಕಾಗೋಯ್ತು ಫ್ರೆಂಡ್ಸ್. ಇಷ್ಟು ಕೆಲಸ ಮಾಡೋ ಅಷ್ಟರೊಳಗೆ ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಇನ್ನು ವಾರ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಹೆಂಗೋ ನೈಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಕ್ಕೆ ನನಗೆ ಬೆಟರ್ ಆಯಿತು. ನಾನು ಡೈಲಿ ಹಿಂಗೆ ನೈಟು ಪಾತ್ರೆ ತೊಳೆದಿಕ್ಕೋದೇ ಇದೇ ಕಾರಣಕ್ಕೆ. ಹಗಲೊತ್ತು ಎಡಿಟಿಂಗು, ಅಪ್ಲೋಡಿಂಗು ಅದು ಇದು ಅಂತ ಅನ್ಕೋತೀನಿ. ನಾನು ಇವಾಗ ಆಲ್ಮೋಸ್ಟ್ ನೈಟೇ ಎಡಿಟ್ ಮಾಡಿ ಇಟ್ಕೋತೀನಿ. ಆದರೆ ಅಪ್ಲೋಡ್ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅದು ಇದು ಕೆಲಸ ಅಂತ ಹೇಳಿ ಅದಕ್ಕೆ ನಾನು ನೈಟೆಲ್ಲ ಕೆಲಸ ಆಲ್ಮೋಸ್ಟ್ ಮಾಡಿ ಇಟ್ಕೊಳ್ಳೋದು. ಇನ್ನು ನೋಡಿ ಇಷ್ಟು ಬಟ್ಟೆಗಳನ್ನ ತೊಳೆದಾಕ್ತೆ ಇವಾಗ ತೊಳೆದು. ಬಿಸಿಲಂತೂ ಹಿಂಗೆ ಹೊಡಿತಾ ಇರಲಿಲ್ಲ ಫ್ರೆಂಡ್ಸ್, ರವ ಅಂತ ಹೊಡೆದಳಿತೈತೆ ಅದೇನೆ. ಇನ್ನು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ರಂಗೋಲಿ ನೋಡಿ, ಇದನ್ನೇ ಹಾಕಿದ್ದು ಪುಟ್ಟದಾಗತ್ಲಾಗ ಯಾವುದೋ ಒಂದು ರಂಗೋಲಿ ಹಾಕ್ಬಿಟ್ಟು ಬಂದೆ. ಎಷ್ಟು ಬೇಗ ಡ್ರೈ ಆಗಿದೆ ನೋಡಿ. ಇನ್ನು ತೊಳೆದು 2 ಅವರ್ ಆಗಿಲ್ಲ, ಎಷ್ಟು ಎಲ್ಲ ಫುಲ್ ಡ್ರೈ ಆಗಿದೆ. ಇನ್ನು ಪುನರ್ವು ಅವರು ಅವರ ಕಲರ್ಸಲ್ಲಿ ಏನೇನೋ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಹೊಟ್ಟೆ ತುಂಬ ಹಶ್ವಾಯಿತು. ಬೆಳಗ್ಗೆ ಪುಳಿಯೋಗರೆ ಗೊಜ್ಜಿಗೆ ಅನ್ನ ಮಾಡ್ಕೊಂಡಿದ್ದು. ಇನ್ನು ಸಾಂಬಾರು ಮಧ್ಯಾಹ್ನ ಏನು ಮಾಡೋದು, ಸಂಜೆ ಒಟ್ಟಿಗೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾಗ್ಬಿಟ್ಟೆ. ಆದರೆ ಬಟ್ಟೆ ಒಗ್ದಿದ್ದಕ್ಕೆಲ್ಲ ಹೊಟ್ಟೆ ಹಸ್ಬಿಡ್ತು. ಪುನರ್ವು ತುಪ್ಪ ಅನ್ನ ತಿನ್ನಿಸಿ ನನಗೆ ಈ ಥರ ಕಾಯಿ ಗೊಜ್ಜು ಮಾಡ್ಕೊಂಡಿದ್ದೆ. ಟೊಮೊಟೊ, ಬದನೆಕಾಯಿ, ಮೆಣಸಿನ್ಕಾಯಿ ಸುಟ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಹಾಕ್ಕೊಂಡು ಕಿವುಚ್ಕೊಂಡು ತಿಂದೆ. ಸಖತ್ತಾಗಿತ್ತು ಮಾತ್ರ, ಸೂಪರಾಗಿತ್ತು. ನಮ್ಮ ಅಮ್ಮ ಯಾವಾಗಲೂ ಮಾಡುತ್ತೆ, ಬಟ್ ನಾನು ಮಾಡಿದ್ದು ತುಂಬ ರೇರು, ಮಾಡೇ ಇಲ್ಲ. ಸೊ ಆದರೆ ಒಂದು ಸಲ ಮಾಡೋಣ ಅಂತೇಳಿ ಮಾಡಿದೆ. ಸಖತ್ತಾಗಿ ಬಂದಿತ್ತು ಮಾತ್ರ ಸಾಂಬಾರು.
ತಿಂತಾಯಿದ್ರೆ ತಿಂತಾನೇ ಇರಬೇಕು ಅಂತ ಅನಿಸಿತ್ತು, ಅಷ್ಟು ಚೆನ್ನಾಗಿತ್ತು ಮಾತ್ರ. ಆ ಹೊಟ್ಟೆ ಹಸಿವಿದ್ದಕ್ಕೂ ರುಚಿಯಾಗಿರೋದು ಸಿಕ್ಕಿದ್ದಕ್ಕೂ ಸೂಪರಾಗಿತ್ತು. ನೆಮ್ಮದಿಯಾಗಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ವಾರದ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಸಂಜೆ ಒಂದು 7 ಗಂಟೆ ಹಂಗೆ ವಾರ ಎಲ್ಲ ಮುಗಿಸ್ದೆ. ವಾರ ಎಲ್ಲ ಮುಗಿಸಿ ಇವಾಗ ಮೊಸರು ಸೇಳೆ ಮಾಡಿದ್ದೆ, ಪುನೀಗೆ ಇಷ್ಟ ಅಂತ ಮಾಡಿದೆ. ಸೊ ಅವರು ತಿಂದು ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಇವತ್ತು ಪುನರ್ಗಂತೂ ತುಂಬಾ ಹಠ ಮಾಡ್ದ, ಎಷ್ಟು ಕಂಟ್ರೋಲ್ ಮಾಡಿದ್ರೂ ಅವ್ನು ಸುಮ್ಮನಾಗಲೇ ಇಲ್ಲ. ತುಂಬ ಹೊತ್ತತ್ತ ನೋಡಿ ಈ ಥರ ಆಡ್ತಾ ಇರ್ತಾನೆ. ಸಡನ್ನಾಗಿ ಅವರಪ್ಪ ಡ್ಯೂಟಿಗೆ ಅಂತ ಹೊರಟ್ಬಿಡ್ತಾರೆ. ಈ ನೈಟ್ ಡ್ಯೂಟಿ ಮಾಡ್ತಾರೆ, ಅದರಿಂದ ಇವತ್ತು ಲೇಟಾಗಿ ಲಾಗಿನ್ ಹಾಕಿದ್ರು. ಸೊ ಇವಾಗ ಆಲ್ರೆಡಿ ಒಂದು 7:30 8 ಗಂಟೆ ಆಗ್ತಾಯಿದೆ. ಇವಾಗ ಅವ್ರು ಊಟ ಮಾಡಿ ಹೊರಟ್ರು. ಅಯ್ಯೋ ಹಿಂಗೆ ಆಡಲಿಲ್ಲ ಫ್ರೆಂಡ್ಸ್, ಅವನು ಬೆಳಗ್ಗೆಯಿಂದ ಅವ್ರ ಜೊತೆಲೇ ಇದ್ರಲ್ಲ. ಸೊ ಹಾಗಾಗಿ ಅವನಿಗೆ ತಡೆಯೋಕ್ಕಾಗಲಿಲ್ಲ. ಸಿಟ್ಟು, ಕೋಪ, ಹತಾಶೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತು. ಸೊ ಇನ್ನು ವಿನಿ ಬರ್ತಾನೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮೊಸರು ಹಸಿ ಇದು ಮೊಸರು ಮಿಕ್ಸ್ ಮಾಡಿಲ್ಲ ಅಷ್ಟೇ, ಖಾರ ಮಸಾಲೆ ಇದಕ್ಕೆ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋದು. ಪೂಜೆನೂ ಕೂಡ ಆಯಿತು. ನಾನು ಕೂಡ ತಲೆ ಬಾಚ್ಕೋಬೇಕು, ಸಂಜೆ ಆಗಿದೆಯಲ್ಲ ಅಂತ ಸುಮ್ಮನೆ ಆದೆ. ಪೂಜೆ ಎಲ್ಲ ಮುಗಿಸೋ ಹೊತ್ತಿಗೆ ನಂಗೆ ಸಾಕಾಗೋಯ್ತು, ಮಲ್ಕೊಂಡ್ರೆ ಸಾಕು ನಂಗೆ ಆಯಿತು. ಅಷ್ಟರೊಳಗೆ ವಿನಿ ಬೇರೆ ಬರೋದಿತ್ತಲ್ಲ, ಅವನಿಗೆ ಅನ್ನ ಸಾಲ್ಟೇಜ್ ಇತ್ತು. ಅವ್ನು ಬರ್ತಾನೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಬರ್ತಾನೆ ಅಂತ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಸ್ಟಾಪ್ ಮಾಡಿದೆ ಅವಾಗಲೇ. ಇನ್ನು ಅವ್ರ ಮಾವ ದ್ರಾಕ್ಷಿ, ಕಿತ್ಳೆಹಣ್ಣು, ಡೈರಿ ಮಿಲ್ಕು, ಮಂಚು, ಜಮ್ಸು, ಐಸ್ ಕೇಕು ಎಲ್ಲ ತೊಗೊಂಬಂದಿದ್ದ. ಅದನ್ನೆಲ್ಲ ಎತ್ತಿಟ್ಟು ಪುನರ್ಗೆ ಸ್ವಲ್ಪ ಕೊಟ್ಟೆ. ಮಕ್ಕಳಲ್ವ ಆಸೆ, ಮಕ್ಕಳು ಕೈನೇ ನೋಡ್ತಾ ಇರ್ತವೆ. ಇನ್ನು ಪ್ರತಿ ಸಲ ಮಾಮ ಎಂತಂದ ಅಂತ. ಸೊ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗು. ನಮನ್ ಬರೀ ನಮನ್ ವಾ ಎದ್ಕಿತ್ ಹಾಕಿರುವತ್ತೆ. ಇನ್ನು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿದ್ದು. ತುಂಬ ದಿನ ಆಗೋಗ್ಬಿಟ್ಟಿತ್ತು. ಜನವರಿಲಿ ಮಾಡಿದ್ದು, 1-2 ತಿಂಗಳಾಗ್ತಾ ಬಂತು ಅಂದ್ಕೊಳ್ಳಿ. ಈಗ ವೀಡಿಯೋ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅಯ್ಯೋ ನಿಂದೊಂದು ಅಂತಿದ್ದಾರೆ. ಅದಕ್ಕೆ ಬೈಯೋ ನೋಡೇ ಬಿಡೋಣ ಹಂಗೆ ಹಿಂಗೆ ಅಂತಿದ್ದೀನಿ. ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ದಾರೆ. ಇನ್ನು ಮಾಡಬೇಕು ಅದನ್ನು ಚಿಕನ್ನ. ನಾವು ಯಾವಾಗಲೂ ಭಾನುವಾರದ ಹೊತ್ತೇ ಮಾಡ್ತೀವಿ ಜಾಸ್ತಿ. ಆಲ್ಮೋಸ್ಟು ಶನಿವಾರ ನಾವು ಯಾರೂ ತಿನ್ನಲ್ಲ. ಸೊ ಹಾಗಾಗಿ ನಮ್ಮ ಪಪ್ಪಗೆ ಎಣ್ಣೆ ಹಚ್ತಿದ್ದೀವಿ ಫ್ರೆಂಡ್ಸ್. ಹೊಟ್ಟೆ ಮುಚ್ಕೊಳಕ್ಕೆ ಹೊಟ್ಟೆ ಮುಚ್ಚೋ ನಿಮ್ಮ ಪಪ್ಪಂದ. ನೀರು ತಗೊಂಡು ಕುಡಿಯೋಗ್ರಿ ಫ್ರೆಂಡ್ಸ್. ಅಲ್ಲೇ ಲೋಟಿದ ಹೋಗುವ ಕುಡಿಯೋಗು. ನನ್ನ ಮಗು ಜಾಣ ಎದ್ದಾಳ ದೇವರು. ಇನ್ನು ತುಂಬ ಹೀಟ್ ಆಗಿದೆ ಅಂತ ಹೇಳ್ತಿದ್ರು. ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಫುಲ್ಲು ಬಿಸಿಲು. ಸೊ ಹಾಗಾಗಿ ಎಣ್ಣೆ ಹಾಕೋಣ ಅಂತ ಬಂದೆ. ನಾನು ಇನ್ನೂ ಇವಾಗಿನೂ ಎಬ್ಬರಿಸೋಕೋತಿದ್ದೀನಿ. ನನ್ನನ್ನು ಸತಾಯಿಸೋದೇ ಒಂದು ಚಂದ ಪುನಿಗೆ. ಯಾವಾಗಲೂ ಹಿಂಗೇ ಊಟಕ್ಕಿಟ್ಟಾಗ ಎದೊಳ್ದಂಗೆ ಸುಮ್ಮನೆ ನಾಟಕ ಮಾಡ್ಕೊಂಡು ಮಲ್ಗೋದು. ಇನ್ನು ಈ ಥರ ಏನಾರು ಮಾಡ್ತಿದ್ರೆ ಹಿಂಗೆ ತಲೆಗೆ ತಿಕ್ತಾಯಿದ್ರೆ ತಲೆನೇ ಫಸ್ಟು ನಾನು ಇನ್ನೂ ಉಜ್ಜೋಕ್ಕಿಂತ ಮುಂಚೆನೇ ಅವರೇ ಹಿಂಗೆ ತಳ್ಳಾಡಿಸೋದು, ಏನೇನೋ ಮಾಡ್ತಾಯಿರ್ತಾರೆ. ಹಿಂಗೆ ನನ್ನ ಕಾಡ್ಸೋದು ಬೇಡ್ಸೋದು ಅಂದರೆ ಅಪ್ಪ ಮಗುಗೆ ಇಬ್ರಿಗೂ ತುಂಬಾ ಇಷ್ಟ. ಇನ್ನು ವಾರಕ್ಕೊಂದ್ಸಲನಾದರೂ ಈ ಥರ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡ್ತಾರೆ. ಪುನರ್ಗೂ ಏನೇನು ವಾರಕ್ಕೆ 2 ದಿನನಾದರೂ ನಾನು ತಲೆಗೆ ಎಣ್ಣೆ ಹಚ್ಚಿರ್ತೀನಿ. ಅದಾದರೂ ಕೂಡ ಕೆಂಪು ಕೂದಲು ಥರ ಬರುತ್ತೆ. ಅಂದರೆ ನಂದು ಅವಾಗ ಹಂಗೆ ಇದ್ದಿದ್ದು. ತುಂಬ ಕೆಂಪು ಕೂದಲು, ಕೆಂಪ್ರಿ ಅಂತಲೇ ಕರೆಯೋರು ನನ್ನ. ಅಷ್ಟು ಫುಲ್ಲು ಕೆಂಪುಗೆ ಕೆಂಚು ಕೂದಲು ಅಂತ ಏನು ಹೇಳ್ತಾರೆ. ಸೊ ಆ ಥರ ಇತ್ತು ನನ್ನ ಕೂದಲು. ಇವಾಗಲೇ ಇಷ್ಟು ಕಪ್ಪಿರೋದು. ನಾನೇನೇನೋ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿ ಒಂಥರ ಹೇರ್ ಕೇರ್ ಮಾಡಿದ್ದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿದೆ. ಅದು ನಾನು ಕಾಲೇಜ್ ಡೇಸಿಂದ ಆದಮೇಲೆ, ಮದುವೆ ಆದಮೇಲೆ ಸ್ವಲ್ಪ ಹೇರ್ ಕೇರ್ ಮಾಡಿರೋದು. ಅಲ್ಲಿವರೆಗೂ ನನಗೆ ಯಾವುದೇ ಮುಖದ ಬಗ್ಗೆ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ಎಣ್ಣೆ ಎಲ್ಲ ಫುಲ್ ಪಾದ ಉರಿ ಅಂತ ಇದ್ದರು. ಹಂಗಾಗಿ ಪಾದಕ್ಕೆಲ್ಲ ಹಚ್ತೀನಿ ಅಂತ ಹೇಳಿ ಹಚ್ಚುತ್ತಾ ಇದ್ದೀನಿ. ನಾನು ಅವಾಗವಾಗ ಸಬ್ಜಾ ಸೀಡ್ಸು, ಅವ್ರಿಗೆ ತಂಪಾಗಿರುವಂಥ ಹೆಸ್ರು ಕಾಳು, ಸೌತೆಕಾಯಿ ಇದೆಲ್ಲ ಕೊಟ್ಟು, ರಾಗಿ ಅಂಬಲಿ, ಮಜ್ಜಿಗೆ ಇದೆಲ್ಲ ಕೊಡ್ತಾ ಇರ್ತೀನಿ. ಆದರೂ ಕೂಡ ಹೀಟ್ ಅಂತ ಹೇಳ್ತಿರ್ತಾರೆ. ಡ್ರೈವಿಂಗ್ ಫೀಲ್ಡೇ ಹಂಗೆ. ಡ್ರೈವರು, ಟೈಲರು, ಸಿಸ್ಟಮ್ ವರ್ಕ್
ಮಾಡೋವಂಥವ್ರು, ಕೂತಲ್ಲೇ ವರ್ಕ್ ಮಾಡೋವಂಥವ್ರಿಗೆ ತುಂಬಾ ಹೀಟ್ ಇರುತ್ತೆ. ಮನೇಲಿ ಯಾರಾದರೂ ಡ್ರೈವರ್ ಇದ್ದರೆ ಅವ್ರನ್ನ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳಿ. ಏಕೆಂದರೆ ತುಂಬ ಕಷ್ಟಪಡ್ತಾರೆ. ಎಲ್ಲದಕ್ಕಿಂತ ಕಷ್ಟ ಡ್ರೈವರ್ದು ಮತ್ತು ರೈತ್ರದ್ದು ಸಿಕ್ಕಾಪಟ್ಟೆ ಕಷ್ಟ. ಹಂಗೆ ಡ್ರೈವರ್ದು ಅಷ್ಟೇ. ಅಷ್ಟು ನಾವು ಅಂದ್ಕೊಂಡಂಗೆ ಈಸಿ ಅಲ್ಲ ಸೀಟ್ ಮೇಲೆ ಕೂತ್ಕೊಂಡು 24 ಗಂಟೆ ಬೆನ್ನೋವು, ಸೊಂಟ ನೋವು, ಕಾಲು ಪ್ರತಿದಿನ ರಾತ್ರಿ ಕಾಲು ನೋವು ಅಂತಲೇ ಮಲಗ್ತಾ ಇರ್ತಾರೆ. ನಾನು ಆದಷ್ಟು ಕಾಲನ್ನೆಲ್ಲ ಒತ್ತು ಕೊಡ್ತಾಯಿರ್ತೀನಿ. ಆದಷ್ಟು ಮನೇಲಿ ಗಂಡು ಮಕ್ಕಳನ್ನ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಇನ್ನು ವಿನಿಗೂ ಹಚ್ಚೋಣ ಅಂತ ಕೇಳಿದೆ. ಅವ್ನು ಬೇಡ ಅಂತ ಅಂದ. ಇನ್ನು ಅವ್ರ ಮಾಮನ ಮಲ್ಗೋಕೆ ಬಿಡ್ತಾಯಿಲ್ಲ. ಪಾಪ ಅವನು ಬೆಳಗ್ಗೆನೇ ಎದ್ದು ಮಹಾಲಕ್ಷ್ಮಿ ಲೇಔಟಿಗೆ ಹೋಗಿದ್ದ ಕ್ರಿಕೆಟ್ ಆಡ್ಕೊಬರೋಕ್ಕೆ. 4 ಗಂಟೆಗೆ ಎದ್ದೋಗಿದ್ದಾನೆ. ಮಲಗಿರೋದು 1 ಗಂಟೆಗೆ ಮಲಗಿದ್ದಾನೆ. ಅವನು ಮಲ್ಗೋಕ್ಕೂ ಬಿಟ್ಟಿಲ್ಲ. ಈಗ ಎದ್ದೋದ್ಮೇಲೆ ಮತ್ತೆ ಬಂದು ಪಾಪ ನಿದ್ದೆ ಅಂತ ಇಲ್ಲಿ ಮಲಗಿದ್ದ. ಅವನಂತೂ ಹಿಂಸೆ ಕ್ವಾಟ್ಲೆ ಕೊಡ್ತವನೆ. ಇನ್ನು ನಾನು ಈಗ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು, ನನಗೂ ಹಿಂಗೇ ಒಂದು ದಿನ ಬಿಡಲ್ಲ ನಾನು. ನನಗೆ ಡ್ರೈ ಏರ್ಸ್ ಅಂದ್ರೆ ಆಗಲ್ಲ, ಫುಲ್ಲು ಎಣ್ಣೆ ಇರಬೇಕು ನನಗೆ. ಹಾಗಾಗಿ ಆಮೇಲೆ ಬಾಚ್ಕೊಂಡ್ರೆ ಆಯಿತು ಅಂತ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮೇಲಕ್ಕೆ ಕಟ್ಟಿ ಈಗ ಈರುಳ್ಳಿ ಬೆಳ್ಳುಳ್ಳಿನ ಸುಳ್ಕೊತಾ ಇದ್ದೀನಿ. ಆವಾಗ ಹಿಂಗೆ ಅಂದರೆ ನಮ್ಮ ಚಿಕ್ಕ ಹುಡುಗರಲ್ಲಿ ಇವತ್ತು ಚಿಕನ್ ಸಾರು ಅಥವಾ ಮಟನ್ ಸಾರು ಮಾಡ್ತಾರೆ ಅಂದರೆ ಹಿಂದಿನ 3ನೇ ದಿನದಿಂದನೇ ಗೊತ್ತಿರೋದು ನಮಗೆ. ಸೊ ಇವಾಗ ಹಂಗಲ್ಲ, ಇನ್ಸ್ಟೆಂಟ್ ಯುಗ. ಆವಾಗ ತೊಗೊಂಬರೋದು ಚಕ ಅಂತ ಕುಕ್ಕರಲ್ಲಿ ಹಾಕಿ ಕೂಗ್ಸೋದು. ಆವಾಗಂದರೆ ನಮಗೆ ಹಬ್ಬದ ಥರನೇ ಇತ್ತು. ಒಂದೇನಾದ್ರು ಕೋಳಿ ಕುಯ್ತಾರೆ ಅಂದರೆ ಬೆಳಗಿಂದನೇ ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಸುಳ್ಕೊಳ್ಳೋದು, ಅಕ್ಕಪಕ್ಕದ ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಸುಳ್ಕೊಳ್ಳೋದು, ಏನೋ ಒಂಥರ ಅದೇ ಒಂದು ದೊಡ್ಡ ಹಬ್ಬದ ಥರ. ಇವಾಗ ಹಂಗಲ್ಲ, ತಿನ್ನಬೇಕು ಅನ್ಸಿದ್ರೂ ಒಂಥರ ಟೈಮ್ ಅಡ್ಜಸ್ಟ್ ಆಗಲ್ಲ. ಇಲ್ಲಾಂದರೆ ಇದ್ದರೆ ಬಾಯೇ ಇರಲ್ಲ ತಿನ್ನೋಕ್ಕೆ. ಬಿಡು ಯಾವನ್ ತಿಂತಾನೆ, ತಿಂದು ಬೋರ್ ಆಗೈತೆ ಆ ಥರ. ಮನಸ್ಸಿದ್ರೆ ತಿನ್ನೋಕ್ಕೆ ಟೈಮ್ ಇರಲ್ಲ, ತಿನ್ನೋಕ್ಕೆ ಇದ್ದರೆ ಮನಸ್ಸೇ ಇರಲ್ಲ. ಸೊ ಹಾಗಾಗಿ ಇವಾಗ ಒಂಥರ ಇನ್ಸ್ಟೆಂಟ್ ಯುಗ ಅಂತಲೇ ಹೇಳ್ಬೋದು. ಇದೆಲ್ಲ ಒಂಥರ ರ್ಯಾಪರ್ ಸುತ್ತಿರೋ ಥರ ಲೈಫು. ಏನಿಲ್ಲ, ಅವಾಗಾದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಇದೇ ಬೇರೆ. ಇನ್ನು ಅದನ್ನೆಲ್ಲ ಸುಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗಂತೂ ಬೆಳ್ಳುಳ್ಳಿ ರೇಟು ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ದಪ್ಪ ಬೆಳ್ಳುಳ್ಳಿ ಎಸ್ಲು ಹಿಂಗೆ ಸುಳಿದ್ರೆ ಸಾಕು, ಪಟ್ ಅಂತ ಬರುತ್ತೆ. ಸೊ ಒಂದೊಂದು ಸಲ ಹಿಂಗೆ ಜಜ್ಜಿಟ್ಕೊಂಬಿಟ್ಟು ಸುಳ್ಕೊಂಬಿಟ್ರೆ ಸಾಕು. ಒಂದೊಂದು ಏಟು ಹಾಕ್ಕೊಂಡ್ರೆ ಅದು ಕುಟ್ಟ ಇದೆಯಲ್ಲ ಕಲ್ಲು, ಅದರಲ್ಲಿ ಬೇಗ ಸುಳ್ಕೊಬಿಡ್ಬೋದು. ಮತ್ತು ಒಣಗಿತ್ತು, ಚೆನ್ನಾಗಿ ಡ್ರೈ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಸುಳ್ಕೊಂಡು ಇನ್ನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಅಡುಗೆಗೇ ಮಾಡ್ತಾಯಿದ್ದೀನಿ. ಏಕೆಂದರೆ 1-2 ಹೊತ್ತು ಊಟ ಮಾಡ್ದಂಗೆ ಅನಿಸುತ್ತೆ ಅವ್ರಿಗೂ ಅಂತ. ಇನ್ನು ವಿನಿ ರೂಮಿಗೂ ಕೊಟ್ಟು ಕಳ್ಸೋಣ ಸ್ವಲ್ಪ ಅಂತ ಅಂದ್ಕೊಂಡೆ ಮಾಡ್ತಾಯಿದ್ದೀನಿ. ಏಕೆಂದರೆ ನಮ್ಮಲ್ಲಿ ಪುನಿ ತಿನ್ನಲ್ಲ. ಚಿಕನ್ ಅಂತೂ ಕಂಪ್ಲೀಟಾಗಿ ಅವ್ರು ತಿನ್ನೋದೇ ಇಲ್ಲ. ಒಂದು ಪೀಸು ತಿಂದರೆ ಅದೇ ದೊಡ್ಡದು, ಇಲ್ಲಾಂದರೆ ತಿನ್ನೋದೇ ಇಲ್ಲ ಅವರು. ಇನ್ನು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ, ಚಕ್ಕೆ, ಲವಂಗ, ಟೊಮೊಟೊ ಇಷ್ಟನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಅದನ್ನು ಹುರ್ಕೋಬೇಕು ಎಣ್ಣೆ ಹಾಕಿ. ಇನ್ನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನನೂ ಕೂಡ ಹಾಕ್ಕೊಬೇಕು. ಚೆನ್ನಾಗಿ ಇದನ್ನೆಲ್ಲದನ್ನು ನಾವೇನೆಲ್ಲ ಹೆಚ್ಚಿಟ್ಕೊಂಡಿರ್ತೀವಿ ಎಲ್ಲದನ್ನು ಕೂಡ ನಿಧಾನಕ್ಕೆ ನೀಟಾಗಿ ಸೀದು ಹೋಗದೆ ಇರೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ. ಸಾರು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಇದನ್ನೊಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿನ ಚೆನ್ನಾಗಿ ಸ್ವಲ್ಪ ಬಾಡಬೇಕು, ಅದು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಈಗ ಚಕ್ಕೆ, ಮಸಾಲೆ ಏನಿತ್ತು, ಟೊಮೆಟೊ ಎಲ್ಲನೂ ಹಾಕ್ಕೊಂಡು ಬಾಡಿಸ್ಕೊಂಡು, ಆಮೇಲೆ ಪುದೀನ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸ್ವಲ್ಪ ಜಾಸ್ತಿ, ಪುದೀನ ಸ್ವಲ್ಪ ಕಡಿಮೆ. ಸೊ ಈ ಥರ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದಕ್ಕೇ ಖಾರ ಸಾಂಬಾರ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ತಣ್ಣಗಾದ್ಮೇಲೆ ಇದೇ ಬಾಣಲಿಗೆ ಸ್ವಲ್ಪ ಖಾರದ ಪುಡಿ, ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಮತ್ತು ಧನಿಯದ ಪುಡಿ, ನಮ್ಮ ಕಡೆ ಸಾಂಬಾರು ಪುಡಿ ಅಂತ ಹೇಳ್ತಾರೆ. ಸೊ ಬೆಂಗಳೂರಲ್ಲಿ ಸಾಂಬಾರು ಪುಡಿ ಅಂದ್ರೇ ಬೇರೆ ಥರ ಅನ್ಕೋತಾರೆ. ಸೊ ಈಗ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ, 1-2 ಸ್ಪೂನಷ್ಟು ಧನಿಯದ ಪುಡಿ ಹಾಕ್ಕೊಂಡು ಇವಾಗ ರುಬ್ಕೋತಾ ಇದ್ದೀನಿ. ನಾನು ಶಾರ್ಟ್ ಮಾಡೋಣ ಅಂತೇಳಿ ಶಾರ್ಟ್ಸ್ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಕೈ ಹಿಂಗೆ ಅಂತಿರೋದು. ಸೊ ಅಷ್ಟೇ, ಅಂದರೆ ಕೈ ಹಿಂಗೆ ಅಂದು ತಕ್ಷಣವೇ ಖಾರ ರುಬ್ಬಿರೋ ಥರ ಬರುತ್ತಲ್ಲ, ಆ ಥರ ಶಾರ್ಟ್ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಇನ್ನು ಚಿಕನ್ನು ಕೂಡ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. 1-2 ಸಲ ತೊಳಿತೀನಿ. ಅಂದರೆ ಚಿಕನ್ದು ರಕ್ತ ಅದು ಥರ ಒಂಥರ ಸ್ಮೆಲ್ ಇರುತ್ತೆ. ಸೊ 1-2 ಸಲ ತೊಳೆದ್ರೆ ನೀಟಾಗಿ ಇದಾಗುತ್ತೆ ಅಂತ ಹೇಳಿ 1-2 ಸಲ ತೊಳೆದಾದ್ಮೇಲೆ ನೀಟಾಗಿ ನೀರೆಲ್ಲ ಬಸ್ಕೋಬೇಕು. ಆಚೆ ಕಡೆ ಬಂದು ತೊಳಿತಾ ಇದ್ದೀನಿ. ಒಳಗಡೆ ಸಿಂಕೆಲ್ಲ ಇಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ ಆಚೆ ಕಡೆ ನೀಟಾಗಿ ತೊಳ್ಕೊಂಡು ಇವಾಗ ಒಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಎಣ್ಣೆ ಕಾದ್ಮೇಲೆ ಮಾಂಸನ ಏನು ತೊಳೆದಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು. ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ಊಟ ಮಾಡಿದಾಗ ಸ್ವಲ್ಪ ಒಂಥರ ಮಾಂಸದ್ದು ಬ್ಯಾಡ್ ಸ್ಮೆಲ್ ಥರ ಅನಿಸುತ್ತೆ. ಅಂದರೆ ಏನು ಪೀಸು ತಿಂದಾದಮೇಲೆ ಅದೆಲ್ಲ ಇರೋದಿಲ್ಲ. ಈ ಥರ ಮಾಡಿಕೊಂಡ್ರೆ ಫಸ್ಟು ಎಣ್ಣೆ ಹಾಕ್ಕೊಂಡು ಮಾಂಸನೆಲ್ಲ ಚೆನ್ನಾಗಿ ಹುರ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಹುರ್ಕೋಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಸುಮಾರು ಎಣ್ಣೆ ಮತ್ತು ಉಪ್ಪಲ್ಲೇ ಒಂದು 10 ನಿಮಿಷ ಹುರ್ಕೋಬೇಕು. ಆವಾಗಾದರೆ ಹಸಿ ವಾಸನೆ ಹೋಗುತ್ತೆ, ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಮಸಾಲೆ ಹಾಕಿದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಎಣ್ಣೆ ಎಲ್ಲ ಬಿಡಬೇಕು, ಮೇಲ್ಗಡೆ ಗೊತ್ತಾಗ್ತೆ ಆ ಥರ ತೇಲಬೇಕು ಎಣ್ಣೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಮೊದಲೇ ಹಾಕಿರ್ತೀವಿ. ಇನ್ನು ಇದು ಮೊಟ್ಟೆದೆಲ್ಲ ತಂದಿದ್ದು ಮೊಟ್ಟೆ ಕೋಳಿ, ಸೊ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಲ್ ಹೊಡಿಸ್ತಾ ಇದ್ದೀನಿ ನಾನು. ಫಾರಮ್ ಕೋಳಿ ಇದು, ಮೊಟ್ಟೆ ಕೋಳಿ ಅಂತ ಏನಂತಾರೆ, ಸೊ ಆ ಥರದ ಕೋಳಿ. ಸೊ ಹಾಗಾಗಿ ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಇಷ್ಟೇ. ನಾವು ಆದಷ್ಟು ಚಿಕನನ್ನು ಎಣ್ಣೆಯಲ್ಲಿ ಮತ್ತು ಉಪ್ಪಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಮಸಾಲೆನ ಹಾಕ್ಕೋಬೇಕು. ಹಂಗಾದ್ರೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ. ಹಸಿ ವಾಸನೆ ಏನೋ ಒಂಥರ ಮಾಂಸ ವಾಸನೆ ಇರುತ್ತೆ, ಅದೆಲ್ಲ ಹೋಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 6 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ಅಷ್ಟರೊಳಗೆ ಅನ್ನಕ್ಕೂ ಕೂಡ ಇಟ್ಕೊಳ್ಳೋಣ ಅಂತೇಳಿ ಇದಕ್ಕಿನ್ನೂ ಕಾಯಿ ತುರ್ಕೋಬೇಕು. ಕಾಯಿ ಮತ್ತು ಕಡಲೆನ ರುಬ್ಬಿಡಲ್ಲ, ಅದನ್ನು ಸಪ್ರೇಟಾಗಿ ವಿಷಲ್ ಬಿಟ್ಟ ಮೇಲೆ ಹಾಕ್ಕೋಬೇಕು. ಸೊ ಹಾಗಾಗಿ ಅಷ್ಟರೊಳಗೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಬಿಡೋಣ ಅಂತೇಳಿ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಟೈಮ್ ಬಂದು 2:30 ಆಗಿದೆ. 3:30 ಅಷ್ಟರೊಳಗೆ ಮಾಡಬೇಕು, ಏಕೆಂದರೆ ಲೇಟಾಗಿ ತಿಂಡಿ ತಿಂದಿದ್ರು. ಸೊ ಹಾಗಾಗಿ 3:30 ಆದರೆ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಇನ್ನು ಕಾಯಿ ತುರ್ಕೊಳಕ್ಕೆ ಕಾಯಿ ಒಂದು ಹೋಳು ತುರ್ಕೊತಾ ಇದ್ದೀನಿ. ನಾನು ಒಂದು ಕೋಳಿ ಮಾಡ್ತಾ ಇರೋದು, ಸೊ ಒಂದು ಹೋಳು ಸಾಕಾಗುತ್ತೆ ಇಷ್ಟಕ್ಕೆ. ಒಂದು ಹೋಳನ್ನ ಎಷ್ಟು ಬೇಗ ಆಗುತ್ತೆ ಅಂದರೆ ನಮ್ಮನೆ ತುರಿಮಣಿ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ನಿಮಿಷದಲ್ಲಿ ಒಂದು ಕಾಯಿ ತುರಿಬೋದು. ಇದರಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇ, ಆದರೆ ಸ್ಲೋ ಆಗಿ ತೋರಿಸಿದ್ರೂ ಕೂಡ 1 ನಿಮಿಷದಲ್ಲಿ ಒಂದು ಕಾಯಿ ತುರಿಬೋದು. ಅಷ್ಟು ಬೇಗ ಆಗೋಗ್ಬಿಡುತ್ತೆ. ನನಗೆ ಹೆಚ್ಚಿ ರುಬ್ಕೊಂಡ್ರೆ ಆ ಥರ ಇಷ್ಟ ಆಗೋಲ್ಲ. ನನಗೆ ಯಾವಾಗಲೂ ಹಿಂಗೆ ಕಾಯಿನ ತುರ್ಕೊಳ್ಳೇಬೇಕು. ಇನ್ನು ಒಂದು ಕಾಯಿ ಮತ್ತು ಕಡಲೆನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನಷ್ಟು ಅಂದ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಕಡೆ ವಿಷಲ್ ಕೂಡ ಬಂತು ಅಷ್ಟರೊಳಗಡೆ. ವಿಷಲ್ ತಣ್ಣಗಾದ್ಮೇಲೆ ಈಗ ಕೆಳಗಡೆ ಮತ್ತೆ ಸ್ಟವ್ ಹಚ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ಅಂತ. ನಾನು ಹಾಕಿದ್ದೆ ಸ್ವಲ್ಪ ಎಣ್ಣೆ, ಆದರೆ ಕೋಳಿಲೇ ಎಣ್ಣೆ ಅಂಶ ಬಿಟ್ಕೊಂಡಿದೆ. ಈಗ ಮತ್ತೆ ಅದು ರುಬ್ಬಿಟ್ಕೊಂಡಿರೋಂಥ ಕಾಯಿ ಮತ್ತು ಕಡಲೆನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಖಾರ ಎಲ್ಲದನ್ನು ಈಗ ನೋಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಕೋಳಿ ಸಾರು ರೆಡಿ ಆಗುತ್ತೆ. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಮ್ಮನೇ ಬೇರೆ ಥರ ಮಾಡ್ತಾರೆ. ಬರೀ ಈರುಳ್ಳಿ ಬೆಳ್ಳುಳ್ಳಿನ ರುಬ್ಕೊಂಡು ಅದನ್ನು ಫಸ್ಟ್ ಹಾಕ್ಕೊಂಡು ಆಮೇಲೆ ಖಾರ ಸಾಂಬಾರನ್ನು ರುಬ್ಕೊಂಡು ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಕಾಯಿ ಹಾಕ್ತೀವಲ್ಲ ಅದಕ್ಕೆ ಚಕ್ಕೆ ಮಸಾಲ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಶುಂಠಿ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ಅವ್ರು ಬೇರೆ ಥರ ಮಾಡ್ತಾರೆ. ಫಸ್ಟೆಲ್ಲ ಆ ಥರನೇ ಮಾಡ್ತಿದ್ದಿದ್ದು ನಾನು. ಈಗ ನಮ್ಮ ಅತ್ತೆ ಮನೆಗೆ ಬಂದಾಗ ನಮ್ಮ ಅತ್ತೆಯರು ಎಲ್ಲ ಹಿಂಗೆ ಮಾಡೋದು. ಸೊ ಹಾಗಾಗಿ ಈಗ ಈ ಥರ ಮಾಡ್ತೀನಿ. ಈಗ ಊಟಕ್ಕೂ ಕೂಡ ರೆಡಿ ಆಯಿತು. ಮುದ್ದೆ, ಬಿಸಿ ಬಿಸಿ ಮುದ್ದೆ, ಕೋಳಿ ಸಾರು. ಎಲ್ರಿಗೂ ಹೊಟ್ಟೆ ಕೂಡ ಹಸ್ತಿತ್ತು. ಅವ್ರಿಗೂ ಎಲ್ಲರೂ ಮಲ್ಕೊಂಬಿಟ್ಟಿದ್ರು ಫ್ರೆಂಡ್ಸ್, ಬಿಸಿಲಲ್ಲಿ ನೆಮ್ಮದಿಯಾಗಿ ಮಲ್ಕೊಬಿಟ್ಟಿದ್ರು ಫ್ಯಾನ್ ಹಾಕ್ಕೊಂಡು. ನಾನು ಒಬ್ಬಳೇ ಇಲ್ಲಿ ಅಡುಗೆ ಅದು ಇದು ಅಂತ ಕಷ್ಟಪಡ್ತಿದ್ದಿದ್ದು. ಸೊ ಇವಾಗ ಎಲ್ಲರನ್ನೂ ಎಬ್ಬರಿಸ್ಕೊಂಬಂದು ಎದ್ದೇಳ್ರಿ ಅಂತ ಒಬ್ಬೊಬ್ಬರ ಹತ್ರಕ್ಕೂ ಹೋಗಿ ಹಿಂಸೆ ಕೊಟ್ಟಿದ್ದೀನಿ, ಊಟ ಮಾಡಿರಿ ಅಂತ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀನಿ, ಊಟ ಮಾಡ್ದಂಗೆ ಮಲ್ಕೊಂಬಿಡ್ತಾರೆ. ಸೊ ಅದೊಂದು ಸಿಟ್ಟು ಬರುತ್ತೆ ನನಗೆ. ಹಂಗಾಗಿ ಎಬ್ಬರಿಸ್ಕೊಂಡು ಇವಾಗ ಊಟಕ್ಕೆ ಇಡ್ತಾಯಿದ್ದೀನಿ. ಪುನಿ ಇನ್ನೂ ತಟ್ಟೆಗೆ ಹಾಕೋದೇ ತಡ, ನಂಗೆ ಬೇಡ ನಂಗೊಂದೇ ಒಂದು ಪೀಸ್ ಹಾಕು ಅಂತ ಇದ್ರು. ಅವ್ರು ಚಿಕನ್ನು ತಿನ್ನೋದೇ ಇಲ್ಲ ಫ್ರೆಂಡ್ಸ್, ಮಟನ್ನು ತಿನ್ನಲ್ಲ, ಆದರೆ ಕಡಿಮೆ ತಿಂತಾರೆ, ಬಟ್ ಕಡಿಮೆ. ಬಟ್ ಚಿಕನ್ ಅಂತೂ ಅವ್ರು ಮುಟ್ಟೋದೇ ಇಲ್ಲ, ಹೀಟು ಅಂತ ಹೇಳ್ಬಿಟ್ಟು. ಅವರು ಡ್ರೈವಿಂಗ್ ಫೀಲ್ಡ್ ಅಲ್ವಾ, ಸ್ವಲ್ಪ ಹೀಟ್ ಅಂತ ಹೇಳಿ ಅವ್ರು ಮುಟ್ಟೋದೇ ಇಲ್ಲ. ಅದು ತಿನ್ನಲೋ ಬೇಡವೋ ಅಂತ ನಿದ್ದೆಗಣ್ಣಲ್ಲಿ 2 ಪೀಸ್ ಹಾಕಿದ್ದೆ, ಹಿಂಸೆ ಮೇಲೆ ಬೈದು. ಹಂಗಾಗಿ 2 ಪೀಸ್ ತಿಂತವ್ರೆ. ನಿದ್ದೆಗಣ್ಣಲ್ಲಿ ಇದ್ದರು ಅವರು. ಎಬ್ಬರಿಸ್ಕೊಂಡು ಕರ್ಕೊಂಬಂದು ಅವ್ರಿಗೆಲ್ಲ ಊಟಕ್ಕೆ ಇಟ್ಟು ಅವ್ರದ್ದೆಲ್ಲ ಊಟ ಮುಗಿದ್ಮೇಲೆ ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಪುನೀತ್ ತಿನ್ನಲಿಲ್ಲ, ಅರ್ಧ ಬಿಟ್ಬಿಟ್ರು. ಅದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಾನು. ಅವ್ರು ಹಿಂಗೆ ಫ್ರೆಂಡ್ಸ್ ಏನೂ ತಿನ್ನಲ್ಲ. ನನಗದೇ ಸಿಟ್ಟು, ಯಾವಾಗಲೂ ನಾನು ಕಾದದೇ ಆ ವಿಷಯಕ್ಕೋಸ್ಕರ. ಇಲ್ಲೊಂದು ಬರುತ್ತಲ್ಲ, ನಿಂಗೆ ಬರಲ್ಲ ಇಬ್ರು ಸೇಮ್ ಶರ್ಟ್ ಹಾಕೊಂಡಿದ್ದೀರಾ?
ಎಲ್ಲಿಗೆ ಅಂತ ಅಲ್ಲ ನಿನ್ನೆ. ಇನ್ನು ಅಣ್ಣಯ್ಯ ಹೊರಟ ಒಂದು 7-7:30 ಆಗಿತ್ತು. ಅದಕ್ಕೆ ಪುನರ್ವಂತೂ ಬಿಡ್ತಾನೇ ಇಲ್ಲ ಹೋಗೋಕ್ಕೆ. ಇಲ್ಲ ನೀನು ಹೋಗ್ಬಿಡಮ್ಮಮ್ಮ ಅಂತಿದ್ದ. ಹಾಂ ಏನ ಏನು ಮಾಡ್ಬತ್ತೀಯ? ಕಳಿಸ್ಬತ್ತೀಯ ಎಲ್ಲಿಗೆ? ನೀನೇ ಬರಲ್ಲಪ್ಪ, ನಾನು ಕಳ್ಸಕ್ಕೆ ಬರಲ್ಲ, ನೀನೇ ಹೋಗು. ನಡ್ಕೊಂಡು ನಡಿ. ಎಲ್ಲಿವರೆಗೂ ಕಳಿಸ್ಬರೋಣ? ಬೇಡ, ಅವನು ಹೋಗ್ತಾನೆ. ಅವನಿಗೆ ದಾರಿ ಗೊತ್ತಿಲ್ವಾ? ಗೊತ್ತಿದಮ್ಮ. ಹಾಂ ವಾಟ್ಸರು ಎಲ್ಲಿ ಮಡಗಿಟ್ಕಿ ನೋಡ್ತಂತಮ್ಮ. ಎಲ್ಲಿ ಮಡಗಿಕ್ಕಿದ್ದೆ? ಯಾಕೆ ಮಡಗಿಕ್ಕಿದ್ದು? ಹೋಗ್ಬೇಲ್ದು ಅಂತ. ಕೊಡೋಗ ಅವನಿಗೆ. ಏರ್ಪಾಡ್ಸ್ ಅದು ಹೋಗು. ಏಯ್ ಕೊಡೋಗು, ಹಂಗೆ ಆಡಬಾರ್ದು. ಕೊಡೋಗ್ ಬೇಗ. ಏ ಚಿನ್ನ ಕೊಡೋಗು. ಕೊಡ ಕೊಡ ಕೊಡವ, ಲೇಟ್ ಆಗುತ್ತೆ ಕೊಡವ. ಯಾಕವ ಯಾಕೆ ಹೇಳಂಗೆ ಆಡ್ದಿರೋದು? ಕೊಡಪ್ಪ ಕೊಡವ, ಲೇಟ್ ಆಗುತ್ತೆ ಕೊಡವ. ಟೈಮ್ ಆಗುತ್ತೆ ಕೊಡೋನಿಗೆ. ಬಾಯಿಲೆ ಕೊಡು ಕೊಡಪ್ಪ, ಮಚ್ಚಿಡ್ಬೇಡ ಕೊಡಪ್ಪ. ಇನ್ನೊಂದು ದಿವಸ ಬರ್ತಾನೆ ಕೊಡು. ಹೋಗು ಕೊಡು, ನಾಳೆಗೆ ಬರ್ತಾನೆ ಕೊಡು. ಬಾಯಿಲಿ ಚೇನು ಬಾಯಿಲಿ ಇನ್ನೊಂದು ದಿವಸ ಬಾಯಿಲಿ ನಾಳೆ ಹಿಂಗೇನೇನು ತಂದಿದ್ದೆ ಹೇಳೋನು. ಬಾಯಿಲಿ ನಾಳೆಗೆ ತುತ್ತಾನೆ ಮತ್ತೆ. ಬಾರು ಕೊಡು, ಈಗ ಹೋದ್ರೆ ಕೆಲಸ. ಡೈರಿ ಮಿಲ್ಕು, ಕೇಕು ಎಲ್ಲ ತಂದಿಲ್ವಾ? ಕೊಡು ಬೇಗ. ಆರೆಂಜು ನಾಳೆಗೆ ಮಾಡ್ಕೊಡ್ತಾನೆ ಬಾ, ನಾಳೆಗೆ ಕೊಡ್ತಾನೆ ಬಾ. ಆರೆಂಜು ಎಲ್ಲ ತಂದಿಲ್ವಾ ನಾನು? ಕೊಡು. ಡೈರಿ ಮಿಲ್ಕು, ಪರ್ಕು, ಜೇಮ್ಸು ಎಲ್ಲ ತಂದಿಲ್ವಾ? ಅದೇ ಮಂಚು ಕೊಡು. ಏ ಚಂಗ್ಲು ಕೊಡು. ನಿಧಾನ ಕೊಡಪ್ಪ. ಕೊಡಮ್ಮ ದೇವ್ರು. ಇನ್ನೊಂದು ಗಂಟೆ ಆಯ್ತು ಹೋಗೋಕ್ಕೆ. ಬಾರ್ಲ ಕೊಡು. ಚಪ್ಪಿ ಹಾಕಿ ಅಲ್ಲಿಂದ ಇಲ್ಲಿ ಬಂದ್ ತಗ ಅಂತ ಒಳಗೆ ಕರ್ಸಿದ್ಯಾ? ಬಾರ ನೋಡಲ್ಲ ಅವನ್ನ. ಲೇಟ್ ಆಗುತ್ತೆ. ಕೊಡಪ್ಪ, ಲೇಟ್ ಆಗುತ್ತೆ. ಕೊಡು, ಲೇಟ್ ಆಗುತ್ತೆ. ಅಲ್ಲಿ ಕಳ್ಳಿ ಎಲ್ಲ ಇರ್ತವೆ, ಆಮೇಲೆ ಹೋಗಕ್ಕಾಗಲ್ಲ. ಕಳ್ಳಿ ಎಲ್ಲ ಅಡ್ಡ ಬಂದ್ರೆ ಏನ್ ಮಾಡೋದು? ಕೊಡಪ್ಪ ಹೋಗ್ಲಿ. ಕೊಡ್ನ ಮುಚ್ಕಂಡು ಬಾ. ನನ್ನ ಮಗ ಜಾಣಿ. ಅಲ್ಲ ಕಣವ, ಇಷ್ಟೇ ಕೊಟ್ಟಿದ್ಯಾರ ಮಾಡಕ್ಕಾಗ್ತೇನವ? ಅದು ಜಾಸ್ತಿ ಇರ್ಬೇಕು ಗುಳ್ಳೆ ಮಾಡಕ್ಕೆ. ಈಗ ಕೊಡು. ನಾಳೆಗೆ ಬರ್ತಾ ಜಮ್ಸು ಎಲ್ಲ ತಗೋತ ಕೊಡ್ತವ. ನಾಯಿ ಮುಂಡೆ ಗಂಡ ಜಾಣಿ. ಬಾಯಿ ನೀನೇ ಕೊಡು. ಕೊಡು. ಚಿನ್ನು ಬಾಯ್ ಮಾಡು. ಯಾಕೆ ಹಿಂಗೆ ಮುನ್ಸ್ಬಾರ್ದು, ಹಿಂಗೆ ಮುಖ ಮಾಡ್ಕೊಂಡ್ರದು. ಬಾಯ್ ಮಾಡಲಿ. ಮಾಮ ಹೋಗಿದ್ದಕ್ಕೆ ಬೇಜಾರಾಯ್ತಾ?
ನಿನಗೆ ಬೇಕಾಗಿತ್ತಾ? ಯಾಕೆ ಬೇಕಾಗಿತ್ತು? ಅವನ ಕೈಯಿಂದ ನಾನೇನು ಮಾಡಿಸ್ಕೋಬೇಕಿತ್ತು. ಹೌದಾ? ಈಗ ಹೋಗ್ಬಿಟ್ನಲ್ಲ, ಏನು ಮಾಡೋದು? ನಾಳೆ ಬರ್ತಾನೆ ಬಿಡು. ಅವನು ಬರಲ್ಲ. ನಾಳೆ ಬರ್ತಾನೆ. ಇಲ್ಲ ಇಲ್ಲ ನೋ ಯಶ್ ಇಲ್ಲ ಯಶ್ ನೋ ಚಿಕ್ಕ ಬಲ್ಲ. ಇನ್ನು ಇವತ್ತೇ ಅಣ್ಣ, ಪಕ್ಕದ ಮನೆ ಅಣ್ಣ ಪುನರ್ವಿಗೆ ಅಂತ ಚಿಕನ್ ರೋಲ್ ತೊಗೊಂಬಂದಿದ್ದಾರೆ. ಪರೋಟ, ಚಿಕನ್, ಎಗ್ಗು ಎಲ್ಲ, ಅದು ಎಗ್ಗು ಮತ್ತು ಚಿಕನ್ ಹಾಕಿರೋಂಥ ರೋಲ್ ಇದು, ಪರೋಟ ರೋಲು. ಇನ್ನು ಇವತ್ತೇ ನಾನ್ ವೆಜ್ ಮಾಡಿದ್ವಾ, ಹಾಗಾಗಿ ಪುನರ್ವು ಸ್ವಲ್ಪ ತಿಂದ. ಆಮೇಲೆ ಅವ್ರ ಪಪ್ಪ ತಿಂದರು. ಚೆನ್ನಾಗಿತ್ತು ಒಂಥರ ಟೇಸ್ಟು. ನಾನು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಬಟ್ ಈ ಥರದ್ದೆಲ್ಲ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ತುಂಬಾ. ಸೊ ಹಾಗಾಗಿ ನಾನು ತಿನ್ನೋಕೆ ಹೋಗಲ್ಲ. ಪುನರ್ವಿಗಂತೂ ತೋರಿಸಿದ್ರೆ ಅವನಿಗೆ ಖಾರ ಆಗಿದೆ ಅಂತ ಇನ್ನೂ ಸ್ಟಾರ್ಟಿಂಗಲ್ಲಿ ಹಂಗೆ ಅಂತಿದ್ದ. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಸ್ದೆ, ಆವಾಗ ಇಷ್ಟಪಟ್ಟು ತಿಂದ. ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ನಿಗೊಂದು ಸ್ವಲ್ಪ 7 ಅಪ್ ಕುಡಿಸಿ ಮಲಗಿಸಿದೆ. ಅಂದರೆ ಗ್ಯಾಸ್ಟ್ರಿಕ್ ಆಗಿತ್ತೆ ನನಗೇನೆ, ಅವನಿಗಿನ್ನ ಹೆಂಗಾಗಿರ್ಬೇಡ ಅಂತ ಅಂದ್ಕೊಂಡು. ಮೊಟ್ಟೆ ಇಡಲ್ವನಪ್ಪ? ಪಾರಮ್ ಏನು ಮೊಟ್ಟೆ ಇಡಲ್ವಾ? ಬಾ ಅನ್ನ ತಿನ್ ಬಾ ನೀನೀಗ. ತಟ್ಕಿತೆಗೆ ಬಿದ್ದಿ ಕಣಪ್ಪ. ಊಟ ಮಾಡ ಹೊಡ್ತುಂಬವ. ಬಾ ಫಸ್ಟ್ ಊಟ ಮಾಡ್ಬಾ. ಕಿತ್ಲೆಣ್ಣೆ ಏನಾರು ಕೊಡ್ಬಿಟ್ರೆ ಕೈ ಕಡ್ದು ಬಿಡ್ತೀನಿ ಯಾರಿಗಾರು. ಬಾರ ಓಡ್ ಸಾರಿ ಬಾ ಸಾರಿ ಬಾ ಬಾ ಸಾರಿ ಇದು ಹೋಗಿ ಖುಷಿ ನನ್ನ ಪ್ರಶ್ನೆ ಮಾಡಬೇಕು. ಏನು ಅವನೇನಾದ್ರು ಏನಾರು ಬೇಕು ತಡಿ, ಎಂದು ತೆಗಿತಾರೆ ಮಾತಾಡೋದಾಗಿದೆ, ಎಂದು ತೆಗಿತಾರೆ. ಊಟ ಮಾಡ್ತಿದೀವಿ ಅಂದ್ಲ? ಊಟ ಮಾಡಿ ಊಟ ಮಾಡ್ತಿದ್ದೀನಿ ತಾನೆ. ಬೇರೆ ಆಟ ಪುನರ್ ಬೇಡ. ದಿನ ಇವ್ರಗಳ ಕತೆಗಳಿದ್ದಿದ್ದೆ. ಅಂದರೆ ಅಪ್ಪ ಏನಾರು ಅನ್ನೋದು, ಮಗ ಮುನ್ಸ್ಕೊಂಡು ಹೋಗೋದು, ಬರೀ ಇದೇನೇ ಇವ್ರದ್ದು ಕ್ವಾಟ್ಲೆ. ನನ್ನಂತೂ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ಎದಳು ಅಂತ. ಸೊ ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವ್ಲಾಗ್ ಬರುತ್ತೆ. ವ್ಲಾಗ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾರೆಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. 2 ದಿನದ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.